ಫೈನಲ್ಸ್ ಹತ್ತಿರಕ್ಕೆ ಬರುತ್ತಿದೆ. ಬಾಳು ಬೆಳಗುಂದಿ ಗೆಲ್ಬೇಕು ಅಂತ ಮಾಲಾಶ್ರೀ ಅವರು ಅಂದ್ರೆ ಪತ್ನಿ ಮಾಲಾಶ್ರೀ ಅವರು ಪೂಜೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ನಿಜಕ್ಕೂ ಏನಾಗುತ್ತೋ ಗೊತ್ತಿಲ್ಲ, ಎಲ್ರು ಕೂಡ ಕುತೂಹಲದಿಂದ ವೇಟ್ ಮಾಡ್ತಾ ಇದ್ದಾರೆ. ಉತ್ತರ ಕರ್ನಾಟಕ ಜಾನಪದದ ಸೆನ್ಸೇಷನ್, ಯಾಕೆಂದ್ರೆ ಇವರು ಮಾಡಿರುವಂತ ಹಾಡುಗಳನ್ನ ನೋಡ್ಬೋದು, ಚೆಕ್ ಮಾಡ್ಬೋದು. ಸಿಕ್ಕಾಬಡೆ ಕೋಟ್ಯಾಂತರ ಕೋಟಿ ಜನ ವೀಕ್ಷಣೆ ಮಾಡಿ ತುಂಬಾನೇ ಪ್ರಖ್ಯಾತಿಯನ್ನ ಪಡೆದುಕೊಂಡಂತವ್ರು. ಸರಿಗಮಪದಲ್ಲಿ ನಿಜಕ್ಕೂ ಕೂಡ ಅವರಿಗೆ ಗೆಲ್ಲುವಂತ ಅವಕಾಶ ಸಿಗುತ್ತಾ, ಗೆಲ್ತಾರ, ಯಾವ ರೀತಿ ಪರ್ಫಾರ್ಮೆನ್ಸ್ ನೀಡ್ತಾರೆ ಸರಿಗಮಪ ವೇದಿಕೆ ಮೇಲೆ ಫೈನಲ್ ದಿವಸ ಎಲ್ಲವನ್ನೂ ಕೂಡ ಜನರು ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನ ಮಾಲಾಶ್ರೀ ಅವರು ಕೂಡ ಅಷ್ಟೇನೆ ತುಂಬಾನೇ ಖುಷಿಯಾಗಿದ್ದಾರೆ. ಫೈನಲ್ ಗೆ ಹೋಗೋದು ಖಚಿತ ಅಂತಾನೆ ಹೇಳ್ಬೋದು. ಇನ್ನ ಕೂಡ ಡಿಸೈಡ್ ಆಗಿಲ್ಲ, ಬಟ್ ಅವ್ರಿಗೆ ಪೊಟೆನ್ಶಿಯಲ್ ಐತಲ್ಲ, ಸೊ ಹೀಗಾಗಿ ಈಗಲಿಂದ ಒಂದು ಕಾನ್ಫಿಡೆನ್ಸ್ ಆಗಿದ್ದಾರೆ. ಜೊತೆಗೆ ದೇವರ ಪೂಜೆ ಹರಕೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಬಾಳು ಬೆಳಗುಂದಿ ಗೆಲ್ಬೇಕಾ, ಗೆಲ್ತಾರ, ಫೈನಲ್ಸ್ ಗೆ ಹೋಗ್ತಾರ? ತಪ್ಪದೆ ಕಮೆಂಟ್ ಮಾಡಿ. ಇವರಿಗೆ ತುಂಬಾನೇ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ. ವೀಕೆಂಡ್ ಬಂತು ಅಂದ್ರೆ ಇವರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಕ್ಕೆ, ಶೋ ಅನ್ನ ನೋಡಕ್ಕೆ ಕಾಯುತ್ತಾ ಕುಳಿತಿರ್ತಾರೆ. ಸೊ ಅಷ್ಟು ಚೆನ್ನಾಗಿ ಪ್ರತಿ ವಾರವೂ ಕೂಡ ಅಷ್ಟೇ ಪ್ರಾಕ್ಟೀಸ್ ಅನ್ನ ಮಾಡಿ ಸೂಪರ್ ಆಗಿ ಹಾಡನ್ನ ಸಹ ಹೇಳ್ತಾರೆ ಬಾಳು ಬೆಳಗುಂದಿ. ಜೊತೆಗೆ ಇವರು ಬರೆದಂತ ಸಾಹಿತ್ಯ ಜನಪದ ಭಾಗ ತುಂಬಾನೇ ವೈರಲ್ ಆಗಿತ್ತು, ಹಿಟ್ ಆಗಿತ್ತು. ಸೊ ಅದನ್ನ ಸರಿಗಮಪ ವೇದಿಕೆ ಮೇಲೂ ಕೂಡ ತೋರಿಸಿದ್ದಾರೆ, ಪ್ರೂವ್ ಮಾಡಿದ್ದಾರೆ. ಜಡ್ಜಸ್ ಗಳು ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಇವರ ಒಂದು ಟ್ಯಾಲೆಂಟ್ ಅನ್ನ. ಮಾಲಾಶ್ರೀ ಬೆಳಗುಂದಿ ತುಂಬಾನೇ ಆರೋಗ್ಯವಾಗಿದ್ದಾರೆ, ಮಗುವು ಕೂಡ ತುಂಬಾನೇ ಚೆನ್ನಾಗಿದೆ. ನೋಡ್ಬೇಕು ಏನಾಗುತ್ತೆ ನೆಕ್ಸ್ಟ್. ಇದೇ ಒಂದು ತಿಂಗಳ ಒಳಗೆ ಗೊತ್ತಾಗುತ್ತೆ ಯಾರು ವಿಜೇತರು ಅಂತ.